ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಉದ್ಘಾಟನೆ ಹಿನ್ನೆಲೆ ಮೂವರು ಸಿಎಂಗಳಿಂದ ಉದ್ಘಾಟನೆಗೊಳ್ಳಲಿದೆ ಡ್ಯಾಮ್. ಆಂಧ್ರ ಸಿಎಂ, ತೆಲಂಗಾಣ ಸಿಎಂ ಹಾಗೂ ಕರ್ನಾಟಕ ಸಿಎಂ ಡಿಕೆಶಿ ಅವರಿಂದ ಉದ್ಘಾಟನೆ ನೆರವೇರಲಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಇಲ್ಲಿ ಟಿಬಿ ಡ್ಯಾಮ್, ತುಂಗಭದ್ರಾ ಡ್ಯಾಮ್. ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆಯಿಂದ ಸಿಂಗಾರವನ್ನು ಮಾಡಲಾಗಿದೆ. ಕ್ರಸ್ಟ್ ಗೇಟ್ ದ್ವಾರದಲ್ಲಿ ಗಣೇಶ ಪ್ರತಿಮೆಯನ್ನ ಇಟ್ಟು ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಒಳಿತಾಗ್ಲಿ, ಯಾವುದೇ ವಿಘ್ನಗಳು ಎದುರಾಗದಂತಿರಲಿ ಅಂತ ಹೇಳಿ ಗಣೇಶನ ವಿಗ್ರಹವನ್ನ ಇಟ್ಟು, ವಿಘ್ನ ವಿನಾಶಕನ ಇಟ್ಟು ವಿಶೇಷ ಪೂಜೆಯ ನಂತರ ಉದ್ಘಾಟನೆಗೆ ಅವಕಾಶವನ್ನು ಕೊಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಉದ್ಘಾಟನೆ ಆಗ್ತಾ ಇದೆ. ವಿಶೇಷ ಪೂಜೆ ಪುನಸ್ಕಾರಗಳೊಟ್ಟಿಗೆ ಸಂಪ್ರದಾಯಬದ್ಧವಾಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಯಾವ ರೀತಿಯಾಗಿ ಸಿಂಗಾರ ಮಾಡಿದ್ದಾರೆ ನೋಡಿ. ತುಂಗಭದ್ರಾ ಡ್ಯಾಮ್ ಮಧುವಣಗಿತ್ತಿಯಂತೆ ತಯಾರಾಗಿದೆ. ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು. ಆಂಧ್ರ ಸಿಎಂ, ತೆಲಂಗಾಣ ಸಿಎಂ ಹಾಗೂ ಕರ್ನಾಟಕದ ಸಿಎಂ ಉಪಸ್ಥಿತರಿರಲಿದ್ದಾರೆ. ರೇವಂತ್ ರೆಡ್ಡಿ ನಾಯ್ಡು ಹಾಗೂ ಡಿಕೆ ಶಿವಕುಮಾರ್ ಉಪಸ್ಥಿತಿಯಲ್ಲಿ ಇವತ್ತು 33 ಕ್ರಸ್ಟ್ ಗೇಟ್ಗಳು ಲೋಕಾರ್ಪಣೆಗೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಉದ್ಘಾಟನೆಯಾಗೋ ಹಿನ್ನೆಲೆ ಸಕಲ ಪೂಜೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಪುರೋಹಿತರ ಸಮ್ಮುಖದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಆಂಧ್ರ ಸಿಎಂ ಹಾಗೂ ತೆಲಂಗಾಣ ಸಿಎಂ, ಕರ್ನಾಟಕದ ಸಿಎಂ ಡಿಕೆಶಿಯಿಂದ ಉದ್ಘಾಟನೆ ನೆರವೇರುತ್ತೆ. ಮಧುವಣಗಿತ್ತಿಯಂತೆ ತುಂಗಭದ್ರಾ ಡ್ಯಾಮ್ ಸಿಂಗಾರಗೊಂಡಿದೆ. ನೀವೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೂಜೆಯ ಮಹತ್ವವನ್ನು ಸಾರಿದ್ದಾರೆ, ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆಗಳಿಂದ ಸಿಂಗಾರಗೊಳಿಸಲಾಗಿದೆ. ಜಲಾಶಯ ನೂತನ ಕ್ರಸ್ಟ್ ಗೇಟ್ಗೆ ಉದ್ಘಾಟನೆಗೆ ಈಗಾಗಲೇ 3 ರಾಜ್ಯದ ಸಿಎಂಗಳು ಈಗೇನು ಕೆಲವೇ ಗಂಟೆಗಳಲ್ಲಿ ಆಗಮಿಸ್ತಿರುವಂಥದ್ದು. ಮತ್ತು ಈಗಾಗಲೇ ತುಂಗಭದ್ರಾ ಜಲಾಶಯ ಒಂದು ದ್ವಾರಬಾಗಿಲ ಮುಂಭಾಗದಲ್ಲಿ ನಾವು ಈಗಾಗಲೇ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಿರ್ಬೋದು. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ತುಂಗಭದ್ರಾ ಡ್ಯಾಮ್ ಸುತ್ತಮುತ್ತ ಪೊಲೀಸರನ್ನು ಬಂದೋಬಸ್ತಿಗೆ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಬ್ಯಾರಿಗೇಡ್ ಹಾಕುವ ಮೂಲಕ ಯಾವುದೇ ವೆಹಿಕಲ್ಗಳಾಗಿರ್ಬೋದು ಮತ್ತು ಯಾರೇ ವ್ಯಕ್ತಿ ಬಂದರೂ ಕೂಡ ಅವರ ಪಾಸ್ ಇದ್ದರೆ ಮಾತ್ರ ಒಳಗಡೆ ಪ್ರವೇಶಕ್ಕೆ ಈಗಾಗಲೇ ಅವಕಾಶ ಮಾಡಿಕೊಡುತ್ತಿರುವಂಥದ್ದು. ಮತ್ತು ಈ ಒಂದು ರಸ್ತೆಯಲ್ಲಿ ಈಗಾಗಲೇ ವಿ ಐ ಪಿಗಳು ಬರುವಂಥ ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕೂಡ ಕ್ರಮ ಕೈಗೊಳ್ಳುವಂಥದ್ದು. ಮತ್ತು ಈಗಾಗಲೇ ನೀವು ನೋಡ್ತಿರ್ಬೋದು, ಯಾಕಂದರೆ ಆಂಬ್ಯುಲೆನ್ಸ್ ಕೂಡ ಈಗಾಗಲೇ ಒಳಗಡೆ ಬರ್ತಾ ಇದೆ. ಅಂದರೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಮತ್ತು ಏನಾದರೂ ಆ ರೀತಿ ತೊಂದರೆ ಆಗಿದ್ದರೆ ಅವರನ್ನು ಇಮಿಡಿಯೇಟ್ಲಿ ಅವ್ರನ್ನ ಕರೆದುಕೊಂಡು ಹೋಗುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮಾಡ್ತಿರುವಂಥದ್ದು. ಮತ್ತು ಈಗಾಗಲೇ ಸುಮಾರು 1 SP ಮತ್ತು 2 ASP ಮತ್ತು 4 DYSP ಮತ್ತು 14 ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಮತ್ತು 2 KSRP ಆಗಿರ್ಬೋದು ಮತ್ತು ಏನು ಹೋಮ್ ಗಾರ್ಡ್ಸ್ಗಳನ್ನು ಕೂಡ ಈ ಒಂದು ಬಂದೋಬಸ್ತಿನಲ್ಲಿ ಒಂದು ಅಳವಡಿಸಿರುವಂಥದ್ದು. ಮತ್ತು ಈಗಾಗಲೇ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯಾಗಿ ಒಂದು ಜಾಮರ್ ಕೂಡ ಅಳವಡಿಸುವಂಥ ಕೆಲಸ ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ತಿರುವಂಥದ್ದು. ಮತ್ತು ಈಗಾಗಲೇ ಏನು ಕೆಲವೇ ಗಂಟೆ ಅಂದರೆ 9 ಅಥವಾ 10 ಗಂಟೆ ಒಳಗಡೆ ಈಗಾಗಲೇ VIP ಕೂಡ ಆಗಮಿಸಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಈಗಾಗಲೇ ಅವರು VIP ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾಗಿ ಈಗಾಗಲೇ ತುಂಗಭದ್ರಾ ಡ್ಯಾಮ್ ಆಡಳಿತ ಮಂಡಳಿ ಎಲ್ಲ ತಯಾರಿ ಮಾಡಿಕೊಂಡಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಇದೇ ರಸ್ತೆಯ ಮೂಲಕ ಈಗಾಗಲೇ 3 ರಾಜ್ಯದ CMಗಳಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಇದೇ ರಸ್ತೆಯಲ್ಲಿ ಹೋಗಿ ಆ ಒಂದು ಕ್ರಸ್ಟ್ ಗೇಟನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ನೇರವಾಗಿ ಏನು ಕೊಪ್ಪಳದ ಮುಂಡ್ರಾಬಾದ್ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಈ ರಸ್ತೆಯ ಉದ್ದಕ್ಕೂ ಪೊಲೀಸ್ ತರಪಗಾವಲು ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯಂತ ಆಗಿರ್ಬೋದು ಮತ್ತು ಬಂದೋಬಸ್ತ್ ಆಗಿರ್ಬೋದು ಎಲ್ಲವನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಕೆಲವೇ ಗಂಟೆಗಳಲ್ಲಿ ಈಗಾಗಲೇ 3 ರಾಜ್ಯದ CMಗಳು ಕೂಡ ಆಗಮಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಜೊತೆ ವೀರೇಶ್ ಪತ್ತಾರ್, TV5 ವಿಜಯನಗರ. ತುಂಗಭದ್ರಾ ಜಲಾಶಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಸಿಎಂಗಳು ಆಗಮಿಸ್ತಾರೆ. 3 ರಾಜ್ಯದ ಸಿಎಂಗಳು ಇಲ್ಲಿ ಆಗಮಿಸ್ತಾ ಇರೋದು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ಆದಂಥ ರೇವಂತ್ ರೆಡ್ಡಿ ಹಾಗೂ ಕರ್ನಾಟಕದ ಸಿಎಂ ಆದಂಥ DK ಶಿವಕುಮಾರ್ ನೇತೃತ್ವದಲ್ಲಿ ಉಪಸ್ಥಿತಿಯಲ್ಲಿ 33 ತುಂಗಭದ್ರಾ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಬಹಳಷ್ಟು ವರ್ಷಗಳ ಒಂದು ಕನಸಾಗಿತ್ತು. ಕೆಲವೇ ಕ್ಷಣಗಳಲ್ಲಿ TB ಡ್ಯಾಮ್ ಕ್ರಸ್ಟ್ ಗೇಟ್ ಉದ್ಘಾಟನೆ ಆಗುತ್ತೆ. ಹಲವಾರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಗಣೇಶ ವಿಗ್ರಹ ಮೂರ್ತಿಯನ್ನು ಇರಿಸಲಾಗಿದೆ. ಯಾವುದೇ ವಿಘ್ನ ವಿನಾಶಕಗಳು ಇರಬೇಕು ಅಂತ ಹೇಳಿ, ಯಾವುದೇ ವಿಘ್ನಗಳಾಗಬಾರ್ದು ಅಂತ ಹೇಳಿ ವಿನಾಯಕನನ್ನು ಇರಿಸಲಾಗಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋದು ಇಲ್ಲಿ TB ಡ್ಯಾಮ್. ಕೇಸರಿ, ಬಿಳಿ, ಹಸಿರು ಬಟ್ಟೆಗಳಿಂದ ಅಲಂಕೃತವನ್ನು ಮಾಡಲಾಗಿದೆ. ಆ ಒಂದು ಸ್ಥಳವನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ವಿಘ್ನ ವಿನಾಶಕನನ್ನು ಇರಿಸಿ ಪೂಜೆ ಮಾಡಿದ್ದಾರೆ. ಯಾವುದೇ ವಿಘ್ನಗಳು ಬಾರದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಬಟ್ಟೆಯಿಂದ ಸಿಂಗಾರಗಳನ್ನು ಮಾಡಲಾಗಿದೆ. ವಿವಿಧ ಪೂಜಾ ಕೈಂಕರ್ಯಗಳನ್ನು ಪುರೋಹಿತರು ನೆರವೇರಿಸ್ತಾ ಇದ್ದಾರೆ. ಸಿಎಂಗಳು ಆಗಮಿಸುವ ಒಂದು ಸಂದರ್ಭ ಅಷ್ಟೇ ಬಾಕಿ ಇರೋದು. ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಆ ಭಾಗದಲ್ಲಿ. ಅದರಲ್ಲೂ ಕೂಡ ಇದಾದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಉದ್ಘಾಟನೆ ಹಿನ್ನೆಲೆ 3 ಸಿಎಂಗಳಿಂದ ಡ್ಯಾಮ್ ಉದ್ಘಾಟನೆ ಆಗ್ತಾ ಇದೆ. ಆಂಧ್ರ, ತೆಲಂಗಾಣ, ಕರ್ನಾಟಕ ಸಿಎಂ DK ಶಿಯಿಂದ ಉದ್ಘಾಟನೆ ಆಗ್ತಾ ಇರೋದು. ಮಧುವಣಗಿತ್ತಿಯಂತೆ ಡ್ಯಾಮ್ ಸಿಂಗಾರಗೊಂಡಿದೆ. ಅಷ್ಟು ಚಂದ ರೆಡಿ ಮಾಡಿದ್ದಾರೆ. ಉದ್ಘಾಟನೆ ಆದಮೇಲೆ, ಲೋಕಾರ್ಪಣೆ ಆದಮೇಲೆ ವೇದಿಕೆ ಕಾರ್ಯಕ್ರಮಕ್ಕೂ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿಯೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ.